ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ 30ನೇ ಕಂತಿನ ಬಿಡುಗಡೆ ಮತ್ತು ಹೊಸ ನಿಯಮಗಳ ಅಪ್ಡೇಟ್ ಅನ್ನ ತಿಳಿಸ್ತಾ ಹೋಗ್ತೇನೆ. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಸರ್ಕಾರವು 3 ತಿಂಗಳ ಬಾಕಿ ಇರುವ ಒಟ್ಟು 6,000 ಹಣವನ್ನು ಜಮಾ ಮಾಡುತ್ತಿದೆ. ಈ ಹಣವನ್ನು ಪಡೆಯಲು ಮತ್ತು ಯೋಜನೆಯ ಹೊಸ ನಿಯಮಗಳನ್ನು ಜಾರಿಗೆ ಕೂಡ ತಂದಿದ್ದಾರೆ. ಇನ್ನು ಶನಿವಾರ ಅಂದ್ರೆ ಮೇ 2, 2026 ಅಂದ್ರೆ ನಾಳೆ 24 ಜಿಲ್ಲೆಗಳ ಫಲಾನುಭವಿಗಳಿಗೆ ಫೆಬ್ರವರಿ ಅಂದ್ರೆ 28ನೇ ಕಂತು ಮತ್ತು ಮಾರ್ಚಿನ 29ನೇ ಕಂತು ಮತ್ತು ಏಪ್ರಿಲ್ 30ನೇ ಕಂತಿನ ತಿಂಗಳ ಒಟ್ಟು 6,000 ಹಣ 2 ಹಂತಗಳಲ್ಲಿ ಜಮೆಯಾಗಲಿದೆ. ಈಗ ಆಲ್ರೆಡಿ 28 ಮತ್ತು 29ನೇ ಕಂತು ಎಲ್ಲಾ ಫಲಾನುಭವಿಗಳ ಅಕೌಂಟಿಗೆ ಕೂಡ ಬಂದಾಗಿದೆ. ಇನ್ನು 3ನೇ ಹಂತದ ಬಿಡುಗಡೆಯಲ್ಲಿ 10% 20 ಮಾತ್ರ ಬಾಕಿ ಇರುವಂತದ್ದು. ಉಳಿದ ಎಲ್ಲಾ ಫಲಾನುಭವಿಗಳ ಅಕೌಂಟಿಗೆ ಕೂಡ ಹಣ ಜಮೆ ಆಗಿದೆ. ಇನ್ನು ಉಳಿದಿರುವಂತಹ ಎಷ್ಟು 10-20% ಜನರು ಏನಿದ್ದಾರೆ ಅಂತವರಿಗೆ ಕೂಡ ನಾಳೆ 3ನೇ ಹಂತದಲ್ಲಿ ಕೂಡ ಕಂಪ್ಲೀಟ್ ಆಗುತ್ತೆ. ಆಲ್ರೆಡಿ ಈಗ ಎಲ್ಲ ಫಲಾನುಭವಿಗಳೇ ಬಾಕಿ ಇರುವಂತವರಿಗೆ ಹಂತ ಹಂತವಾಗಿ ಹಣ ಬರ್ತಾ ಉಂಟು. ಅಂದ್ರೆ ತುಂಬಾ ಸ್ಲೋ ಟೈಪ್ ಅಲ್ಲಿ ಬರ್ತಾ ಇರುವಂತದ್ದು. ಇನ್ನು ಮರು ಅರ್ಜಿ ಸಲ್ಲಿಕೆ ಕೂಡ ಮೇ 10ರ ಒಳಗಾಗಿ ಗೃಹಲಕ್ಷ್ಮಿ ಯೋಜನೆಗೆ ನೀವು ಮರು ಅರ್ಜಿ ಸಲ್ಲಿಸುವುದು ಕೂಡ ಕಡ್ಡಾಯವಾಗಿದೆ. ಮರು ಅರ್ಜಿ ಸಲ್ಲಿಸದಿದ್ರೆ ಮುಂದಿನ ದಿನಗಳಲ್ಲಿ ಹಣ ಬರೋದು ಕೂಡ ಸ್ಥಗಿತಗೊಳ್ಬಹುದು. ಅಂದ್ರೆ ಮರು ಅರ್ಜಿ ಅಂತ ಹೇಳಿದ್ರೆ ಯಾರು ಅದ್ರಲ್ಲಿ ಯಾರೆಲ್ಲ ಒಳಪಡ್ತಾರೆ ಅಂತ ಹೇಳಿದ್ರೆ, ಯಾರು ಈಗ ಗೃಹಲಕ್ಷ್ಮಿ ಹಣವನ್ನ ಪಡಿತಾ ಇದ್ದಾರೋ ಅವರು ಮರಣ ಹೊಂದಿದ್ರೆ ಅಂತವರ ಹೆಸರ ನೆಕ್ಸ್ಟ್ ಯಾರು ಹಣ ಪಡಿಲಿಕ್ಕೆ ಅರ್ಹರೋ ಅವರು ಮರು ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. ಆದ್ರೆ ಮಾತ್ರ ಗೃಹಲಕ್ಷ್ಮಿ ಹಣ ನಿಮಗೆ ಕಂಟಿನ್ಯೂ ಆಗಿ ಬರುವಂತದ್ದು. ಇಲ್ಲ ಅಂತ ಹೇಳಿದ್ರೆ ನಿಮಗೆ ಸ್ಥಗಿತ ಆಗುತ್ತೆ. ಆದ್ರಿಂದ ಯಾರು ಅರ್ಹರಾಗಿದ್ದೀರೋ ಅವರು ಮರು ಅರ್ಜಿಯನ್ನ ನೀವು ಮೇ 10ರ ಒಳಗಾಗಿ ನೀವು ಸಲ್ಲಿಸಬೇಕಾಗುತ್ತೆ. ಇನ್ನು ಅದು ಯಾಕೆಂತೇಳಿ ಸುಮಾರು 2 ಲಕ್ಷಕ್ಕೂ ಅಧಿಕ ಮೃತ ಮಹಿಳೆಯರ ಹೆಸರಿನಲ್ಲಿ ಇನ್ನು ಕೂಡ ಹಣ ಜಮೆಯಾಗುತ್ತಿರುವುದನ್ನ ತಡೆಯಲು ಸರ್ಕಾರ ಕ್ರಮ ಕೈಗೊಂಡಿದೆ. ಅಧಿಕಾರಿಗಳು ಕೂಡ ಮನೆ ಮನೆಗೆ ಬಂದು ದಾಖಲಾತಿಗಳನ್ನು ಕೂಡ ಪರಿಶೀಲಿಸ್ತಾರೆ. ಯಾರಾದ್ರೂ ಅಧಿಕಾರಿಗಳು ಬಂದು ನಿಮ್ಮ ಗೃಹಲಕ್ಷ್ಮಿ ಹಣ ಯಾರೆಲ್ಲ ಪಡಿತೀರಾ ಅಥವಾ ನೀವು ಮರಣ ಹೊಂದಿದ್ರೆ ಅಂತವರು ಕೂಡ ಪಡಿತಾ ಇದ್ರೆ ಎಲ್ಲ ಕೂಡ ಅವರು ಅದನ್ನ ಪರಿಶೀಲಿಸ್ತಾರೆ. ಅದಕ್ಕಾಗಿ ಕೂಡ ಸರ್ಕಾರ ಈ ಹಣ ಹೋಗುವುದನ್ನು ತಡಿಲಿಕ್ಕೆ ಬೇಕಾಗಿ ಮರು ಅರ್ಜಿ ಸಲ್ಲಿಸಬೇಕು ಅಂತ ಕೂಡ ಹೇಳ್ತಾ ಇದ್ದಾರೆ. ಇನ್ನು ಲೈಫ್ ಸರ್ಟಿಫಿಕೇಟ್ ಇನ್ನು ಮುಂದೆ ಪ್ರತಿ ವರ್ಷದ ಅಂದ್ರೆ ಇಲ್ಲಿ ತನಕ ಯಾವುದು ಕೂಡ ಜಾರಿ ಆಗ್ಲಿಲ್ಲ. ಇನ್ನು ಪ್ರತಿ ವರ್ಷ ನಿಮಗೆ ವರ್ಷದ ಕೊನೆಯಲ್ಲಿ ಲೈಫ್ ಸರ್ಟಿಫಿಕೇಟ್ ಅಂದ್ರೆ ಜೀವಂತ ಪ್ರಮಾಣ ಪತ್ರವನ್ನು ಕೂಡ ನೀವು ಕೊಡಬೇಕಾಗುತ್ತೆ. ಅದು ಆಗ ಮಾತ್ರ ಹಣ ಬಿಡುಗಡೆ ಆಗುತ್ತದೆ ಅಂತೇಳಿ ಅದು ಕೂಡ ಇನ್ನೂ ಕೂಡ ಜಾರಿಗೆ ಬಂದಿಲ್ಲ. ಆಲ್ರೆಡಿ ಇದೆಲ್ಲ ಸರ್ಕಾರದಿಂದ ಹೇಳ್ತಾ ಇರೋದು ಮಾತ್ರ, ಅದನ್ನ ಜಾರಿಗೆ ತರಲಿಲ್ಲ. ಇನ್ನು ಮೊದಲ ಹಂತದಲ್ಲಿ ಯಾವ ಜಿಲ್ಲೆಗೆ ಹಣ ಬರುತ್ತೆ ಅಂತ ಹೇಳಿದ್ರೆ ಬಾಗಲಕೋಟೆ, ಬೆಂಗಳೂರು ನಗರ ಗ್ರಾಮಾಂತರ, ಬೆಳಗಾವಿ, ಬಳ್ಳಾರಿ, ಬೀದರ್, ವಿಜಯನಗರ, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು, ಚಿತ್ರದುರ್ಗ, ದಕ್ಷಿಣ ಕನ್ನಡ, ದಾವಣಗೆರೆ, ಧಾರವಾಡ ಮತ್ತು ಗದಗ ಈ ಜಿಲ್ಲೆಗಳಿಗೆ ಮೊದಲ ಹಂತದಲ್ಲಿ ಹಣ ಬಿಡುಗಡೆ ಆಗುವಂಥದ್ದು. ಇನ್ನು 2ನೇ ಹಂತದಲ್ಲಿ ಯಾದಗಿರಿ, ಉತ್ತರ ಕನ್ನಡ, ಉಡುಪಿ, ತುಮಕೂರು, ಶಿವಮೊಗ್ಗ, ರಾಮನಗರ, ರಾಯಚೂರು, ಮೈಸೂರು, ಮಂಡ್ಯ, ಕೊಪ್ಪಳ, ಕೋಲಾರ, ಕೊಡಗು, ಹಾವೇರಿ, ಹಾಸನ, ಕಲಬುರಗಿ ಮತ್ತು ಗದಗ ಜಿಲ್ಲೆಗೆ 2ನೇ ಹಂತದಲ್ಲಿ ಬಿಡುಗಡೆ ಆಗುವಂಥದ್ದು. ಇನ್ನು ರೇಷನ್ ಕಾರ್ಡ್ ಬಳಕೆದಾರರಿಗೆ ನಾನು ಆಲ್ರೆಡಿ ಎಲ್ಲ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ, ಹೊಸ ರೇಷನ್ ಕಾರ್ಡಿಗಾಗಿ ಅರ್ಜಿ ಸಲ್ಲಿಕೆ ಪ್ರಾರಂಭವಾಗಿದೆ. ಯಾರೆಲ್ಲ ಹೊಸ ಅರ್ಜಿಯನ್ನ ಸಲ್ಲಿಸ್ತೀರೋ ದಯವಿಟ್ಟು ನೀವು ಈಗ ಸರ್ವರ್ ಓಪನ್ ಉಂಟು, ನೀವು ಸಲ್ಲಿಸಬಹುದು. ಇನ್ನು ಏಪ್ರಿಲ್ ತಿಂಗಳಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಒಟ್ಟು 2 ತಿಂಗಳ ಇಂದಿರಾ ಕಿಟ್ ಕೂಡ ವಿತರಿಸಲಾಗ್ತದೆ ಅಂತ ಕೂಡ ಆಹಾರ ಇಲಾಖೆಯಿಂದ ಬಂದಿರುವಂತದ್ದು. ಅಂದ್ರೆ ಒಟ್ಟು ಆಹಾರ ಪದಾರ್ಥ ಏನು ಅಂತೇಳಿ 10 ಟೈಪದ್ದು ಆಹಾರ ಪದಾರ್ಥ ಇದೆ ಅಂತ ಕೂಡ ಇದೆ. ಇನ್ನು ಅದು ಇಂದಿರಾ ಕಿಟ್ ಯಾವಾಗ ಸಿಗುತ್ತೆ ಆವಾಗನೇ ನಾವು ಅದನ್ನ ಕನ್ಫರ್ಮ್ ಆಗಿ ಹೇಳ್ಬಹುದಷ್ಟೇ. ಇನ್ನು ಬಯೋಮೆಟ್ರಿಕ್ ಅಲ್ಲಿ ಕೂಡ ಯಂತ್ರದಲ್ಲಿ ಮೊದಲೆಲ್ಲ ಬೆರಳಚ್ಚು ಸರಿಯಾಗಿ ಬರದಿದ್ರೆ ಕೂಡ ಅದನ್ನ 10 ಸಲ ಬೇಕಾದ್ರೂ ಮಾಡಿಸ್ತಾ ಇದ್ರು. ಸರ್ವರ್ ಸ್ಲೋ ಇರುತ್ತೆ, ಇನ್ನು ತಂಬು ಕೂಡ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಎಲ್ಲ
ಎಲ್ಲರೂ ಕೂಡ ವೇಟ್ ಮಾಡಬೇಕಾಗುತ್ತೆ. ಅದಕ್ಕೆ ಕೂಡ ಸರ್ಕಾರ ಒಂದು ಯಾರ್ದು ತಂಬು ಬರುವುದಿಲ್ಲ ಅಂತವರದು ಪುಸ್ತಕದಲ್ಲಿ ವಿವರಣೆಯನ್ನ ಬರೆಸಿ ನಂತರ ಅಕ್ಕಿಯನ್ನು ಕೊಡಲು ಕೂಡ ಸರ್ಕಾರ ಆದೇಶವನ್ನ ನೀಡಿದೆ. ಈ ಸರ್ಕಾರ ಜಾರಿಗೆ ತಂದಿರುವ 5 ಹೊಸ ನಿಯಮಗಳನ್ನು ಪಾಲಿಸದಿದ್ರೆ ಅಥವಾ DBT ಪ್ರಕ್ರಿಯೆಯಲ್ಲಿ ಸಮಸ್ಯೆ ಇದ್ರೆ ಅಂತಹ ಫಲಾನುಭವಿಗಳ ಖಾತೆಗೆ ಹಣ ಜಮೆಯಾಗುವುದಿಲ್ಲ. ಉಳಿದ ಎಲ್ಲ ಫಲಾನುಭವಿಗಳಿಗೂ ಕೂಡ ಗೃಹಲಕ್ಷ್ಮಿ ಹಣ ಬರುತ್ತೆ. ಅದರಲ್ಲಿ ಯಾವುದೇ ತೊಂದರೆ ಆಗುದಿಲ್ಲ. ಅದು ನೀವು ಟ್ಯಾಕ್ಸ್ ಕಟ್ತಾ ಇದ್ರೆ ಮಾತ್ರ ನಿಮ್ಗೆ ಗೃಹಲಕ್ಷ್ಮಿ ಹಣ ಬರುವುದಿಲ್ಲ. ಇಂತಹ ನಿರಂತರ ಅಪ್ಡೇಟಿಗಾಗಿ ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಧನ್ಯವಾದಗಳು.